ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಾಡಗೀತೆಗೆ 100ರ ಸಂಭ್ರಮದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡಿಗರ ಸ್ನೇಹಕೂಟ ಪ್ರತಿಭಾನ್ವೇಷಣಾ ವೇದಿಕೆ 20ನೇ ವಾರ್ಷಿಕೋತ್ಸವ ಹಾಗೂ ಡಾಕ್ಟರ್ ವಿ ಸುರೇಶ್ ಅವರಿಗೆ 60ರ ಅಭಿನಂದನಾ ಸಮಾರಂಭ ದಿನಾಂಕ 8/11/2025 ಶನಿವಾರ ಬೆಳಗ್ಗೆ 9:30ಕ್ಕೆ ಡಾಕ್ಟರ್ SR ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಂಸ್ಥಾಪಕರು ರಾಮ್ ಕೆ ಹನುಮಂತಯ್ಯ, ಡಾಕ್ಟರ್ ವಿ ಸುರೇಶ್ ಅಭಿನಂದಿತ ವ್ಯಕ್ತಿ. ಕನ್ನಡಿಗರ ಸ್ನೇಹಕೂಟ ಪ್ರತಿಭಾನ್ವೇಷಣಾ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಶ್ರೀ ಟಿ ರಂಗಪ್ಪ, ಸಹಾಯಕ ಪೊಲೀಸ್ ಆಯುಕ್ತರು ಬೆಂಗಳೂರು, ಅಧ್ಯಕ್ಷತೆಯನ್ನ ಶ್ರೀ ವೈ ಮರಿಸ್ವಾಮಿ, ಅಭಿನಂದಿತರಾಗಿ ಡಾಕ್ಟರ್ ವಿ ಸುರೇಶ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನ ವಿಜಯಕುಮಾರ್, ನಾವಿಕ, ಕಿವಿ ಮೂಗು ಗಂಟಲು ತಜ್ಞ ವೈದ್ಯರು ಹಾಗೂ ಮುಖ್ಯಸ್ಥರು, ಪ್ರಥಮ್ ENT ಮತ್ತು ಚೈಲ್ಡ್ ಕೇರ್ ಸೆಂಟರ್, ಶ್ರೀ ಪ ಮುರಳೀಧರ್, ಕನ್ನಡಪರ ಸಮಾಜಪರ ಹೋರಾಟಗಾರರು, ಡಾಕ್ಟರ್ GY ಪದ್ಮಾ ನಾಗರಾಜು, ವ್ಯವಸ್ಥಾಪಕ ಸಂಪಾದಕರು ಇಂದು ಸಂಜೆ ದಿನಪತ್ರಿಕೆ, ಶ್ರೀ AN ಧನಂಜಯ್, ಸಂಪಾದಕರು ಬೆಂಕಿಯ ಬಲೆ ದಿನಪತ್ರಿಕೆ ತುಮಕೂರು, ಶ್ರೀ M ಪ್ರಭಾಕರ್, ಕನ್ನಡಪರ ಸಮಾಜಪರ ಚಿಂತಕರು, ಶ್ರೀ ರಾಮ್ ಕೆ ಹನುಮಂತಯ್ಯ ಅವರಿಂದ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತ ಕಾರ್ಯಕ್ರಮ. ಸಂಸ್ಥಾಪಕರು ಕನ್ನಡಿಗರ ಸ್ನೇಹಕೂಟ, ನಿರೂಪಣೆಯನ್ನ ಶ್ರೀ N ರವಿಶಂಕರ್, ಸಂಸ್ಥಾಪಕರು ಕನ್ನಡ ಮೈತ್ರಿ ಟ್ರಸ್ಟ್ ಬೆಂಗಳೂರು, ಕಾರ್ಯಕ್ರಮ ಸಂಯೋಜನೆಯನ್ನ ಡಾಕ್ಟರ್ ಪುರುಷೋತ್ತಮ್ ಹಾಗೂ ಶ್ರೀ ಹೇಮಂತ್, ಕನ್ನಡಿಗರ ಸ್ನೇಹಕೂಟ, ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀ ವಿ ಹೇಮಂತ್ ಕುಮಾರ್ ಹಾಗೂ ಶ್ರೀ CH ಮೇಲಪ್ಪ, ಕನ್ನಡಿಗರ ಸ್ನೇಹಕೂಟ, ವಂದನಾರ್ಪಣೆಯನ್ನ ಶ್ರೀ N ನವೀನ್ ಹೆಣ್ಣೂರು, ಕನ್ನಡಿಗರ ಸ್ನೇಹಕೂಟ ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ನಾನು ಲಕ್ಷ್ಮೀ ಮೆಮೋರಿಯಲ್ ಶಾಲೆಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತಾವು ಯಾವ ಹಾಡಿಗೆ ನೃತ್ಯ ಪ್ರದರ್ಶನ ನೀಡ್ತಾ ಇದ್ದೀರೋ ಸಭಾಂಗಣದಲ್ಲಿ ಇದ್ದೀರಿ. ತಾವು ದಯಮಾಡಿ ಹೆಸರನ್ನ ಚಪ್ಪ ಉತ್ಸಾಹಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ ಅಧ್ಯಕ್ಷರು ಬಯಸಿದ್ದಾರೆ. ಮಾನ್ಯ ಶ್ರೀ ರಾಮ್ ಕೆ ಹನುಮಂತಯ್ಯನವರು ಮತ್ತೆ ಅವರ ಕುಟುಂಬದವರು ದಯವಿಟ್ಟು ವೇದಿಕೆ ಮುಂಭಾಗ ಬಂದು ಕನ್ನಡದ ದೀಪವನ್ನ ಬೆಳಗುವ ಈ ಒಂದು ಹೊತ್ತಿನಲ್ಲಿ ಗಣ್ಯರನ್ನ ತಾವು ದಯಮಾಡಿ ವೇದಿಕೆ ಮುಂಭಾಗ ಕರೆತರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗಣ್ಯರನ್ನ ಕರಮುಗಿವೆ ತಾಯಿ ಭುವನೇಶ್ವರಿಗೆ, ಕನ್ನಡ ವೇದಿಕೆಯ ಗಣ್ಯ ಮಹನೀಯರಿಗೆ, ಅಭಿಮಾನದಿ ನೆರೆದಿರುವ ಕನ್ನಡಿಗರೆಲ್ಲರಿಗೆ ಶಿರವಾಗಿ ಕರಮುಗಿವೆ ತಾಯಿ ಭುವನೇಶ್ವರಿಗೆ, ಕನ್ನಡ ಕುಲಕೋಟಿಗೆ. ಕನ್ನಡಾಂಬೆಯೇ ನಮಗೆ ಕುಲದೈವ, ನಾಡು ನುಡಿ ಸೇವಕರೇ ನಮಗೆ ಕುಲ ಪುರೋಹಿತರು, ಕನ್ನಡ ಜನರೇ ನಮಗೆ ಬಂಧು ಬಳಗ, ಈ ಕನ್ನಡ ನೆಲವೇ ನಮಗೆ ಸ್ವರ್ಗ ಸಮಾನ. ಹೆತ್ತ ತಾಯಿಗೆ ನಮನ, ಹೊತ್ತ ನಾಡಿಗೆ ನಮನ, ತುತ್ತ ನೀಡುವ ಕರುನಾಡಿಗೆ ನಮನ, ಶಕ್ತಿ ಕೊಡು ತಾಯಿ ನಿಮ್ಮ ತೀರಿಸಲು ನಿನ್ನ ಋಣ ಅಂತ ಕೇಳ್ಕೊತಾ ಸ್ವಾಗತ ಭಾಷಣ ಜೊತೆಗೆ ಪ್ರಾಸ್ತಾವಿಕವನ್ನು ಒಟ್ಟಿಗೆ ಮುಗಿಸ್ತೀನಿ. ಯಾಕಂದ್ರೆ ಅಲ್ಲೊಂದು 5 ನಿಮಿಷ ಉಳಿತಾಯ ಆಗಲಿ ಅನ್ನೋ ಒಂದು ಮನೋಭಾವದಿಂದ. ಈ ಸಂದರ್ಭ ನನಗೆ ಏನು ಅನ್ನಿಸ್ತಾ ಇದೆ ಅಂದ್ರೆ, ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನೂ ಬಂದಿನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಆ ಪ್ರಭುದೇವರು ಬಂದರಯ್ಯ, ಆ ಪ್ರಭುದೇವರು ಬಂದು ವೇದಿಕೆಯೆಲ್ಲ ಬೆಳಕಾಯಿತಯ್ಯ, ವೇದಿಕೆಯೆಲ್ಲ ಬೆಳಕಾಯಿತಯ್ಯ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಇದು ಕನ್ನಡದ ಕಾರ್ಯಕ್ರಮವೂ ಹೌದು,
ಪ್ರತಿಭಾನ್ವೇಷಣೆಯೂ ಹೌದು, ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮವೂ ಹೌದು. ವಿಶೇಷವಾಗಿ ಇದು ನನ್ನ ವೈಯಕ್ತಿಕ ಕುಟುಂಬದ ಕಾರ್ಯಕ್ರಮವೂ ಹೌದು. ಯಾಕೆಂದ್ರೆ ನನ್ನ ಮೊಮ್ಮಕ್ಕಳನ್ನ ಬಿಟ್ರೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ ಯಾವುದೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳಲ್ಲ, ಯಾವುದೇ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳಲ್ಲ. ಅದೆಲ್ಲವನ್ನು ಸೇರಿಸಿ ಇದನ್ನು ಆಚರಿಸ್ತಾ ಇದ್ರು ನಾನು. ಅದಕ್ಕೋಸ್ಕರ ಈ ಕನ್ನಡದ ಕಾರ್ಯಕ್ರಮ ಇದು ಕನ್ನಡದ ನನ್ನ ಕುಟುಂಬದ ಕಾರ್ಯಕ್ರಮ, ಜೊತೆಗೆ ನಿಮ್ಮೆಲ್ಲ ಕನ್ನಡಿಗರ ಕಾರ್ಯಕ್ರಮನೂ ಇದು ಅಂತ ನಾನು ಅದು ಭಾವಿಸ್ತೇನೆ. ದಯವಿಟ್ಟು ನಮ್ಮ ಜೊತೆಯಲ್ಲಿದ್ದು ಕನ್ನಡದ ಕೆಲಸವನ್ನ ಮಾಡೋದಕ್ಕೆ ನೀವೆಲ್ಲರೂ ನನಗೆ ಹೆಚ್ಚಿನ ಶಕ್ತಿ ಕೊಡ್ತೀರಾ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕನ್ನಡಿಗರ ಸ್ನೇಹ ಕೂಟಕ್ಕೀಗ 20ರ ಸಂಭ್ರಮ ದೀಪವನ್ನ ಬೆಳಗುವ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕನ್ನಡ ಜಾಣ ಜಾಣಿಯರ ಇದು ಸಂಯೋಜನೆ ಮಾಡಿರುವಂತ ಆಯೋಜನೆ ಮಾಡಿಸಿದ ಶ್ರೀ ರಾಮೇಶ್ವರದ ಅಭಿನಂದನೆಗೆ ಪಾತ್ರ. ಹೇಳಬೇಕು ಅಂತಿದ್ದಾರೆ. ಸುನಾ ಬಂದಿರುವಂತಹ ನೃತ್ಯ ತಂಡದವರು ಯಾರಾದ್ರೂ ಹೆಸರನ್ನ ನೋಂದಾಯಿಸ್ಕೋಬೇಕಾದ್ರೆ. ನಾನು ಗೊಂಬೆಗೌಡ. ನಾನು ಹೆಸರು ವೈಭವ್. ನಾನು ಈ ಸುಂದರ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿರುವ ಹನುಮಂತಯ್ಯ ಸಾಹೇಬರಿಗೆ ಹಾಗೂ ಇಲ್ಲಿರುವಂತಹ ಎಲ್ಲ ಮಹನೀಯರುಗಳಿಗೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ಸುಂದರ ಸಮಾರಂಭ ಒಂದು ಅಭೂತಪೂರ್ವ ಸಮಾರಂಭವಾಗಿ ವಿಭಿನ್ನ ರೀತಿಯಲ್ಲಿ ಹೊರಗಡೆ ಬಂದಿದೆ. ಇಂಥ ಸಮಾರಂಭಗಳು ಬಹಳಷ್ಟು ಜರುಗಬೇಕು, ಯಶಸ್ವಿ ಆಗಬೇಕು. ಇಂಥವನ್ನ ನಮ್ಮಂಥವರು ಮತ್ತೆ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಕೂಡ ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಗೌರವವನ್ನು ಸ್ವೀಕರಿಸುವರು ಜಾರ್ಜ್ ಸಾಹೇಬ್ರು. ಇವತ್ತು 20ನೇ ವರ್ಷದ ಕಾರ್ಯಕ್ರಮ. ಹನುಮಂತಯ್ಯ ಸಾರು ಕಾರ್ಯಕ್ರಮ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಇಂಥ ಕಾರ್ಯಕ್ರಮ ಮಾಡಲ್ಲ. ಎಲ್ಲರನ್ನೂ ಒಂದೇ ಜಾಗದಲ್ಲಿ ಸೇರಿಸಿ, ಚಿಕ್ಕ ಮಕ್ಕಳಿನಿಂದ ವಯಸ್ಸಾಗಿರ್ತಕ್ಕಂಥವ್ರನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಕಾರ್ಯಕ್ರಮಕ್ಕೆ ಅವ್ರ ಕುಟುಂಬದ ಹೊರತವರು, ಅವ್ರ ಮಿಸಸ್ ಮತ್ತೆ ಅವ್ರ ಮಕ್ಕಳು, ಸೊಸೆದಿರು. ಈಗಿನ ಕಾಲದಲ್ಲಿ ನಮ್ಮ ಮನೇಲಿ ಹೋರಾಟ ಮಾಡ್ತಾರೆ, ನಮ್ಮನ್ನು ಬೈಯೋರು, ನೀವೇನು ಮಾಡಕ್ಕೆ ಕೆಲಸ ಇಲ್ವಾ, ಯಾವಾಗಲೂ ಹೋಗ್ತಾ ಇದ್ದೀಯ ಅಂತ. ಇವ್ರು ಎಷ್ಟು ಅಚ್ಚುಕಟ್ಟಾಗಿ 20 ವರ್ಷದಿಂದ ಅವ್ರಿಗೆ ನೆರವಾಗಿದ್ದಾರೆ ಅಂದ್ರೆ, ಸ್ವಾಮಿ ನಿಮ್ಮ ಪಾದಗಳಿಗೆಲ್ಲ ನಮಸ್ಕಾರ. ಎಲ್ಲಿ ಮೇಡಮ್ ಅವರು ಬೆಳಗ್ಗೆಯಿಂದ ಇಲ್ಲಿ ಈ ಸಂಸ್ಥೆ ಯಾವ್ದಂದ್ರೆ ಕಿವಿಡು ಮೂಕರಿಗೆ ಈ ಸಂಸ್ಥೆ ಸೈಲೆಂಟ್ ಆಗಿರ್ತದೆ. ಇವತ್ತು ಹನುಮಂತಯ್ಯ ಅವರು ಬಹಳ ಸೌಂಡ್ ಮಾಡಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಇಂಥ ಒಂದು ಸಾಧನೆ ಮಾಡಿರೋದ್ರಲ್ಲಿ ಹನುಮಂತಯ್ಯ ಸರ್ ನಿಮ್ಮ ಪಾದಗಳಿಗೆ ನಮಸ್ಕಾರ ಸರ್. ಯಾಕಂದ್ರೆ ನಮ್ಮ ಬಾಚೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ KJD ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವ್ರ ಅಕ್ಷರ ಮಾಲೆಗಳು ಅಷ್ಟೇ ಅಷ್ಟು ನೋಡಕ್ಕೆ ಸುಂದರವಾಗಿರ್ತಾ ಇತ್ತು. ನಾವುಗಳಲ್ಲಿ ಹೋರಾಟ ಮಾಡಿದ್ವಿ. ನಮ್ಮಾಗೆ ಏನು ಈಗ ಹೋರಾಟ ಹೆಂಗಂದ್ರೆ ಗಲ್ಲಿಗಲ್ಲೆಲ್ಲ ಅಧ್ಯಕ್ಷ, ಶಾಲಾ ಹಾಕೊಂಡೆಲ್ಲ ಅಧ್ಯಕ್ಷ, ಅವ್ನ ವಾಟ್ಸಾಪ್ ಅಲ್ಲಿ ನೋಡ್ಬೇಕು, ಅವ್ನ ಅವತಾರ, ಅವ್ನ ಇದು ಏನೋ ಹಂಗಲ್ಲ. ನಾವು ಮಾಡಿದ್ದು ಬೇರೆ ಭಾಷೆ ಜನಕ್ಕೆ ಕನ್ನಡ ಕಲಿಸೋದ ಕೆಲಸ ಇವತ್ತಿಲ್ಲಿ ಆಗಿದೆ. ಎಲ್ಲ ಕಡೆ ಬಾವುಟಗಳು ಆಗ್ತಾ ಇದೆ. ಸಾಹೇಬ್ರಿಗೆ ಗೊತ್ತು, ಒಂದು ಬಾವುಟ ಆರ್ಸಕ್ಕೆ ನಾವು ಪೆರಿಯಾರ್ ನಗರದ ವೃತ್ತದಲ್ಲಿ 70-80 ಕನ್ನಡ ಸಂಘದವ್ರು ಹೋಗಿದ್ವಿ. ನಾವು ರಾಜ್ಕುಮಾರ್ ಸಂಘದವ್ರು ಆರಿಸಿದ್ದಾರೆ ಮೊದಲು. ನಾನು ಒಪ್ಕೊಳ್ತೀನಿ, ಯಾಕೆಂದ್ರೆ ಅವರಿಗೆ ಧನ್ಯವಾದಗಳನ್ನ ತಾವು ನಮ್ಮ ಸಂಸ್ಕೃತಿಯ ಧಾತು ಕರ್ನಾಟಕ ಬರಿ ನಾಡಲ್ಲ. ಹಾಡಿದೆ ನಾನು ತಿಂಗ ತಿಂಗ ಆದುಗಾಣ
ಶಿವನು ಭಿಕ್ಷಕ್ಕೆ ಬಂದ. ಎಷ್ಟು ವೈದ್ಯರಾದರೂ ಕೂಡ ರಾತ್ರಿ ಅವರಿಗೆ ಹೃದಯ ಆಘಾತ ಆಗಿದೆ. ಬೆಳಿಗ್ಗೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದಾರೆ, ಪರೀಕ್ಷೆ ಮಾಡಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಂಟ್ ಹಾಕೊಂಡ್ ಬರ್ತೀನಿ ಅಂತ ಬಂದಿದ್ದಾರೆ. ಇದು ನಿಜವಾಗಲೂ ಕನ್ನಡದ ಭಕ್ತಿ, ಕನ್ನಡದ ಶಕ್ತಿ, ಕನ್ನಡದ ಹೃದಯವಂತಿಕೆ ಅಂತ ಇದನ್ನ. ಇಂಥ ಸಹೃದಯರು ಇರೋದ್ರಿಂದಲೇ ನಮಗೆ 20 ವರ್ಷದಿಂದ ಇಂಥ ಕಾರ್ಯಕ್ರಮ ನಡೆಸಕ್ಕೆ ಸಾಧ್ಯ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ಅಧಿಕಾರಿಗಳಾದ ಅವರ ಹೇಮಂತ್ ಅವರು, ಅವರ ಸೊಸೆಯಂದಿರು ಎಲ್ಲರ ಸಹಕಾರದಿಂದ ಅವರು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ಇಂತಹ ಕಾರ್ಯಕ್ರಮವನ್ನ ಸನ್ಮಾನ ಮಾಡಿದ್ದಕ್ಕೆ ಹನುಮಂತ ಸರ್ ಅವರಿಗೆ ತುಂಬಾ ವಂದನೆಗಳು. ಮತ್ತೆ ಇಂಥವ್ರನ್ನ ಗುರುತಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನ ಇಲ್ಲಿ ಸಮಾಜ ಸೇವೆ ಮಾಡೋರು ಮತ್ತೆ ಒಳ್ಳೆ ಕಾರ್ಯಕ್ರಮ ಕನ್ನಡಕ್ಕೋಸ್ಕರ ಹೋರಾಡೋರ್ನನ್ನ ಎಲ್ಲ ಇಲ್ಲಿ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿಸಿದ್ದಕ್ಕೆ ಸರ್ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನ ಮಾಡಿದ ಗಣ್ಯರು. ಕನ್ನಡಿಗರ ಸ್ನೇಹಕೂಟ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ 20 ವರ್ಷಗಳಾಗಿದೆ. ಯಾವುದೇ ಒಂದು ಸಂಸ್ಥೆಯನ್ನ ಕಟ್ಟತಕ್ಕಂಥದ್ದಷ್ಟು ಸುಲಭ ಇಲ್ಲ. ಕಟ್ಟಿದ ನಂತರ ಅದನ್ನ ಬಹಳಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಕ್ಕಂಥದ್ದು ಇನ್ನೂ ಕಠಿಣ. ಆ ಸಂಸ್ಥೆಯನ್ನ ಕಟ್ಟಿದ ಮೇಲೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇನ್ನೂ ಸಹ ಕಷ್ಟದ ಕೆಲಸ. ವೇದಿಕೆಗೆ ಪ್ರಮುಖರನ್ನು ಆಹ್ವಾನಿಸ್ತಕ್ಕಂಥದ್ದು, ಪ್ರತಿಭಾನ್ವೇಷಣೆಗಳನ್ನ ಗುರುಸ್ತಕ್ಕಂಥದ್ದು, ಅವರಿಗೆ ಗೌರವವನ್ನ ಸಮರ್ಪಿಸ್ತಕ್ಕಂಥದ್ದು, ಎಲ್ಲ ಪ್ರಮುಖರನ್ನ ಕರೀತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಶಿಸ್ತುಬದ್ಧವಾಗಿ ಆಯೋಜಿಸ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ನೋಡಿದಾಗ ಇದು ಯಾವುದೂ ಸಹ ಸುಲಭದ ಮಾತಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಕನ್ನಡಿಗರ ಸ್ನೇಹಕೂಟದ ಎಲ್ಲ ಸದಸ್ಯರು, ವಿಶೇಷವಾಗಿ ನನ್ನ ನೆಚ್ಚಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಹನುಮಂತಯ್ಯನವರು ಮತ್ತು ಅವರ ಕುಟುಂಬದವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಅನಿಸ್ತೇನೆ. ಬೆಳಗ್ಗೆಯಿಂದ ಬಹಳ ಒಂದು ಸೋತಾ ಇದ್ದೀವಿ. ಹಾಗೆ ಪ್ರಮಾಣ ಪತ್ರ ನಗರದಿಂದ ಬಂದಿರುವಂತಹ ತಪ್ಪಾಲೆ ಬೆಳಗ್ಯಾನಿ ದೇವ ನೀವೇ ಸತ್ಯ ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ವ್ಯಕ್ತಿ ಶಕ್ತಿಯ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಜವಾಗಲೂ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಮ್ಮ ನಾಡಗೀತೆಗೆ ಇದು ಶತಮಾನೋತ್ಸವ. ಅರಿದು ಹಂಚಿ ಹೋಗಿದ್ದಂಥ ಕರ್ನಾಟಕ ಅಖಂಡ ಕರ್ನಾಟಕವಾಗಿ ಈಗ 70ನೇ ವರ್ಷ. ಸ್ನೇಹಕೂಟ ಪ್ರಾರಂಭ ಆಗಿ 20ನೇ ವರ್ಷ. ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇನ್ನೂ ಅನೇಕ ಕಾರಣಗಳಿವೆ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಒಂದು ನಕಾರಾತ್ಮಕವಾದಂಥ ಒಪಿನಿಯನ್, ಒಂದು ಅಭಿಪ್ರಾಯ ಜನಮಾನಸದಲ್ಲಿ ಇರ್ತಕ್ಕಂಥದ್ದು ನಿಜ. ಆದರೆ ಆ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಜನಪರವಾಗಿ, ಜೀವಪರವಾಗಿ, ಕನ್ನಡಕ್ಕಾಗಿ ತಮ್ಮ ತನು ಮನ ಧನ ಸಕಲವನ್ನು ಸಮರ್ಪಿಸಿ ಈಗೂ ಕೂಡ ಕರ್ನಾಟಕದ ಪೊಲೀಸರು ಇರಬಲ್ಲರು ಅಂತ ಅದನ್ನ ತೋರಿಸಿಕೊಟ್ಟಿರೋರು ನಮ್ಮ ಸಾರ್ ಅವರು, ಹನುಮಂತಯ್ಯ ಸಾರ್. ನಿಜವಾಗ ಏನು ಈ ಕನ್ನಡದ ತೇರನ್ನ 20 ವರ್ಷಗಳ ಕಾಲ ನಾನು ಎಳ್ಕೊಂಡು ಬಂದಿದ್ದೀನಿ, ಈ ರಥನ ಮುನ್ನಡೆಸ್ಕೊಂಡು ಬಂದಿದ್ದೀನಿ. ಎಲ್ಲಿ ಕೂಡ ನಾನು ಚಂದ ಎತ್ತಿಲ್ಲ. ಇದು ಒಂದು ಐತಿಹಾಸಿಕವಾದಂಥ ವ್ಯಕ್ತಿತ್ವ ಸರ್. ಒಗ್ಗೂಡಿ ಮಾಡುವಂತವರಿಗೆ ಅವಕಾಶ ಮಾಡಿಕೊಡಿ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.